ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರು. 3 ಜನರನ್ನ ಸೇರಿಸಿ ಹೆಂಗೆ ಡ್ಯಾನ್ಸ್ ಮಾಡಿಸಿದ್ದೀರಾ ಅಂತ. ಮೇಡಮ್ ಮುಂದಿನ ದಿನಗಳು ನೋಡಿ ಮೇಡಮ್. ಅರ್ಜುನ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದರೆ ಬ್ರಹ್ಮ ಅಂತ ಹೇಳಿ. ಸೊ ಬ್ರಹ್ಮನಿಗೆ ಕತೆ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು, ಅದನ್ನು ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ, ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ಹೇಳಿ. ನಾನು ಸರ್ ಮೈಸೂರಲ್ಲಿದ್ದರು, ಮೈಸೂರಿಗೆ ಕರೆದಿದ್ರು, ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ. ಸ್ಟಾರ್ಟಿಂಗ್ ಒಂದು ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ನೋಡಿ, ಇನ್ನೂ ಏನೋ ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ. ಸ್ಪೋರ್ಟ್ಸ್ ಇವೆಂಟ್ ಇಂದ ಬಂದಂಗೆ. ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು. ಅವ್ರು ಬರೀ ಡೈರೆಕ್ಟರ್ ಅಲ್ಲ, ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್, ಆ್ಯಕ್ಟರ್. ಅವರು ಆ್ಯಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ. ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು. ಜೊತೆಲಿ ಒಂದು ಒಳ್ಳೆ ರಸಮು ರೈಸು ಕೊಟ್ಟರು. ಕ್ಲೈಮ್ಯಾಕ್ಸ್ಗೆ ಬೋಲ್ಡ್ ಆಗೋಗ್ಬಿಟ್ಟೆ ನಾನು. ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ. ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾಂಡ್ರಿ ಕತೆ ಹೇಳಿದ್ರು, ವೆರೈಟಿಯಾಗಿ ಕತೆ ಹೇಳಿದ್ರು, ಅದನ್ನು ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್. ಅದನ್ನು ಪಿಕ್ಚರು ಮಾಡಿಬಿಟ್ಟಿದ್ರು. ಇದನ್ನು ತೋರಿಸಿ ಓಕೆನಾ ಇದು ಅಂದರು. ಅಂದ್ರೆ ಹೊಸ ಪ್ರಯತ್ನ ಅನ್ಸುತ್ತಲ್ಲ ಸರ್, ಮೊದಲೇ ಸಿನಿಮಾ ತೋರಿಸಿ. ಅದೇ ನಾನು ಹೇಳಿದ್ದು ಅದೇ ನಾನು ಫಸ್ಟ್ ಹೇಳಿದ್ದು ಅವ್ರ ಬಗ್ಗೆ. ಅದೇ ಈ ಥರ ಅಟೆಂಪ್ಟ್ಸ್ಗಳು ಈಗಿನ ನೆಕ್ಸ್ಟ್ ಜನ್ರೇಷನ್ ಅವ್ರು ಮಾಡಬೇಕು. ಆ್ಯಕ್ಚುಲಿ ಇನ್ನೂ ಸರ್ ನನ್ನ ಹತ್ರ ಕತೆ ಇದೆ ಸರ್, ಕತೆ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಇವರು. ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು. ನೋಡಿ ಸರ್ ಇದೇ ನನ್ನ ಕತೆ ನೋಡ್ಕೊಳ್ಳಿ ಅಂತ. ಸರ್ ಪಿಕ್ಚರ್ ಯಾರು ಬೇಕಿದ್ರು ತೋರಿಸ್ತಾರೆ, ರಿಸಲ್ಟ್ ಅದೇ ಥರ ಬಂದಿರಬೇಕು, ಅದೇ ಥರ ಬಂದಿದೆ ಪಿಕ್ಚರ್. ನೀವು ಎಲ್ರಿಗೂ ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು. ಆ ಥರ ಹೇಳಿದ್ರೆ ಕತೆ ಒಂದು ಸಲಿಗೆ ಅಷ್ಟೇ ಅಂತ ಇದು ಮಾಡಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ ಹತ್ತೋ ತನಕ ಏನು ಈ ಕತೆ ಹಿಂಗಿದೆ ಅಂತ ಮನೆಗೆ ಬಂದಮೇಲೆ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು. ಒಂದೊಂದು ಒಂದೇ ಸಲ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ. 3 ಜನ ಆ್ಯಕ್ಟಿಂಗು ಅಲ್ಲೇ ಮಾಡಿಬಿಟ್ರು. 3 ಜನ ಆ್ಯಕ್ಟಿಂಗು ಒಂದೇ ಕಥೆಯಲ್ಲಿ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್. ಆ ಥರ ಇದೆ, ಟ್ಯಾಲೆಂಟ್ ಚೆನ್ನಾಗಿದೆ ಅಂತ. ರಮೇಶ್